ಸೊ ನಥಿಂಗ್ ಫೋನ್ 4A ಆ್ಯಂಡ್ 4A Pro ಸೊ ಅಫಿಷಿಯಲಿ ಲಾಂಚ್ ಆಗಿದೆ. ನಥಿಂಗ್ ಫೋನ್ 4A ಮಾರ್ಚ್ 13 ಇಂದ ಅವೈಲೇಬಲ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ನೀವೇನಾದರೂ ಅದನ್ನು ಕನ್ಸಿಡರ್ ಮಾಡಬೇಕಾ, ಮಾಡಬಾರ್ದಾ? ನೀವು ಈಗ ಮೊಬೈಲ್ ತಗೋತಿದ್ರೆ ಅದೇ ಪ್ರೈಸ್ ರೇಂಜಲ್ಲಿ ನಮ್ಗೇನಾದರೂ ಬೆಟರ್ ಮೊಬೈಲ್ ಅವೈಲೇಬಲ್ ಇದೆಯಾ, ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಚಲೋ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಥಿಂಗ್ ಫೋನ್ 4A. ಸೊ ಕರೆಂಟ್ಲಿ ಅದರ ಪ್ರೈಸಿಂಗು ನಥಿಂಗ್ ಫೋನ್ 3A ಕಂಪೇರ್ ಮಾಡಿದರೆ ಅರೌಂಡ್ 8K ಜಾಸ್ತಿ ಆಗಿದೆ. 26,000 ಇತ್ತು ನಥಿಂಗ್ ಫೋನ್ 3A ಲಾಂಚ್ ಪ್ರೈಸ್. ನಥಿಂಗ್ 4A ಸ್ಟಾರ್ಟ್ ಆಗ್ತಿರೋದು 32,000. ಅದು 8GB 128GB ವೇರಿಯಂಟು. ಸೊ ತಗೋಬೇಡಿ, 32,000ಕ್ಕಂತೂ ಯೂಸ್ ಇಲ್ಲ. ಸೊ ನೀವು ಯೂಸೇಬಲ್ ವೇರಿಯಂಟ್ ತಗೋತೀರಾ ಅಂದರೆ ದ್ಯಾಟ್ ವಿಲ್ ಕಾಸ್ಟ್ 37,000 ಇದೆ. 12GB 256GB. ಸೊ ಆ ಪ್ರೈಸ್ ಪಾಯಿಂಟಲ್ಲಿ ನಿಮ್ಗೆ ಸಿಗ್ತಿರೋದೇನು? ಓಕೆ, ಟ್ರಿಪಲ್ ಕ್ಯಾಮ್ರಾ ಸಿಸ್ಟಮ್ ಇದೆ. ಅದರಲ್ಲಿ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇದೆ. ಆಮೇಲೆ ಝೂಮ್ ಕ್ಯಾಮ್ರಾನು 50 ಮೆಗಾ ಪಿಕ್ಸೆಲ್ ಇದೆ. ಅಲ್ಟ್ರಾ ವೈಡ್ 8 ಮೆಗಾ ಪಿಕ್ಸೆಲ್ ಇದೆ. ಅದೇನು ಯೂಸ್ ಇಲ್ಲ ಜಾಸ್ತಿ. ಸೊ ಡೀಸೆಂಟ್ ಕ್ಯಾಮ್ರಾ ಕಾಂಬಿನೇಷನ್ ಇದೆ. ನಿಮ್ಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಯೂಸ್ ಆಗ್ತಿಲ್ಲ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಲಿಟಲ್ ಬಿಟ್ ಬೆಟರ್ ಪ್ರೊಸೆಸರ್. ಓಕೆ, ಸೊ ಕನ್ಸಿಡರ್ ಮಾಡ್ಬೋದು ಪ್ರೊಸೆಸರ್ ವೈಸ್. ಆದರೆ ಓವರ್ ಆಲ್ ಕಾಂಬಿನೇಷನ್ ನೋಡಿದರೆ ಮೇಲೆ ಪ್ರೈಸ್ ನೋಡಿದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಯಾಕೆ ಅನ್ನೋದು ಮುಂದೆ ಹೇಳ್ತೀನಿ. ಯಾಕಂದ್ರೆ ಅದರ ಅಲ್ಟರ್ನೇಟಿವ್ ಅಲ್ಲಿ ಪ್ರತಿಯೊಂದು ಬೆಟರ್ ಇದೆ. ಓಕೆ, ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಎಲ್ಲೆಲ್ಲಿ ಮಾಡಿದ್ದಾರೆ ಅಂತಂದ್ರೆ ಸ್ಟೋರೇಜ್ ಟೈಪ್. ಲಾಸ್ಟ್ ಟೈಮ್ ಅಲ್ಲಿ ಹೇಳಿದ್ವಿ UFS 2.2 ಸ್ಟೋರೇಜ್ ಕೊಟ್ಟಿದ್ರು. ಈ ಸತಿ UFS 3.1 ಕೊಟ್ಟಿದ್ದಾರೆ. ಸೊ UFS 2.2 ಅರೌಂಡ್ 10,000 15,000 ಮೊಬೈಲಲ್ಲೂ ಸಿಗ್ತಿತ್ತು. ಅದನ್ನ ಅವ್ರು 25,000 30,000 3A Pro ನಲ್ಲೂ ಕೊಟ್ಟಿದ್ರು. ದಟ್ ವಾಸ್ ಅ ಪ್ರಾಬ್ಲಮ್. ಈ ಸತಿ ಸ್ವಲ್ಪ ಇಂಪ್ರೂವ್ ಮಾಡಿ 3.1 ಕೊಟ್ಟಿದ್ದಾರೆ. ಓಕೆ, ಬೆಟರ್. ಆದರೆ ರ್ಯಾಮ್ ಮಾತ್ರ ಇನ್ನೂ LPDDR4X ಇಟ್ಕೊಂಡು ಕೂತಿದ್ದಾರೆ. ಸೊ ಅಗೇನ್ ಅದು 10,000 to 20,000 ರೇಂಜ್ ಅಲ್ಲಿ ಮೊಬೈಲ್ ಅಲ್ಲಿ ಮಾತ್ರ ಸಿಗುತ್ತೆ. ಆಲ್ಮೋಸ್ಟ್ 4X 5X ಆಲ್ಮೋಸ್ಟ್ 20,000 25,000 ಎಲ್ಲ 5X ಸ್ವಿಚ್ ಆಗಿದೆ. ನಥಿಂಗ್ ಅವ್ರು ಮತ್ತೆ ಸ್ವಿಚ್ ಮಾಡ್ತಿಲ್ಲ. ಸೊ ಕಾಸ್ಟ್ ಕಟಿಂಗ್ ಇದೆ. ಓಕೆ, ನಥಿಂಗ್ ಅವ್ರು ಗೇಮ್ ಮಾಡ್ತಿರೋದೇ ಒಂದು ಅವ್ರದ್ದು OS ಮೇಲೆ ಪ್ಲಸ್ ಅವ್ರದ್ದು ಯುನೀಕ್ ಲುಕ್ ಮೇಲೆ ಅಷ್ಟೇ. ಸೊ ಕೆಲವು ಜನರಿಗೆ OS ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಅವ್ರ ಯೂಸಬಿಲಿಟಿ, ಅವ್ರ ಸಿಂಪಲ್ ಯೂಸ್ ಕೇಸ್ ಅಷ್ಟೇ ನೋಡ್ತಾರೆ. ಪ್ಲಸ್ ಲುಕ್ಸ್ ಅಂತೂ ಕೇರೆ ಮಾಡಲ್ಲ ಕೆಲವು ಜನ. ಸೊ ಅಂಥವ್ರಿಗೆ ನಥಿಂಗ್ ಫೋನ್ 4A ಮೇ ನಾಟ್ ಅಪೀಲ್. ಸೊ ಇದು ಅಪೀಲ್ ಆಗೋದು ಯಾರಿಗೆ? ಲುಕ್ಸ್ ಚೆನ್ನಾಗಿರ್ಬೇಕು, ನನ್ಗೆ OS ಚೆನ್ನಾಗಿರ್ಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ. ಅಂಡ್ ಬ್ಲೋಟ್ವೇರ್ ಹೋದ ವರ್ಷ ಅಥವಾ ಅದಕ್ಕಿಂತ ಮುಂಚೆ ನಥಿಂಗ್ ಫೋನ್ ತಗೊಳಕ್ ಒಂದು ಮೇನ್ ರೀಸನ್ ಏನಿತ್ತು ಅಂದ್ರೆ ಬ್ಲೋಟ್ವೇರ್, ಆಲ್ಮೋಸ್ಟ್ ಬ್ಲೋಟ್ವೇರ್ ಇರ್ತಿರ್ಲಿಲ್ಲ. ಓಕೆ, ಆದ್ರೆ ಈ ವರ್ಷ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಥಿಂಗ್ OS ಅಲ್ಲಿ ಬ್ಲೋಟ್ವೇರ್ ಆಡ್ ಆಗಿದೆ. ಸೊ ಆ ಬೆನಿಫಿಟ್ ಹೋಗಿದೆ. ಓಕೆ, ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಿಮಗೆ ನಥಿಂಗೇ ಬೇಕು, ಅದು ಬಿಟ್ರೆ ಬೇರೆ ಬೇಡ, ನನ್ಗೆ ಅದೇ ಚೆನ್ನಾಗಿ ಅನ್ಸುತ್ತೆ, OS ವೈಸ್ ಕ್ಲೀನ್ ಇದೆ, ಅದೇ ಬೇಕು ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ಬೋದು. ಆದರೆ ಅದೇ ಜಾಗದಲ್ಲಿ ಅದೇ ಪ್ರೈಸ್ ಪಾಯಿಂಟ್ ಅಲ್ಲಿ ಬೆಟರ್ ಫೋನ್ ಒಂದಿದೆ. ದಟ್ ಈಸ್ OnePlus Nord 5. ಓಕೆ, ಸೇಮ್ ಪ್ರೈಸ್ ಇದೆ. ಅದರದ್ದು 32,000 36,000 ಅಲ್ಲಿ 8 128GB 12 256GB ವೇರಿಯಂಟ್ ಸಿಗುತ್ತೆ. ಅದರಲ್ಲಿ ನಿಮಗೆ ಬೆಟರ್ ಪ್ರೊಸೆಸರ್ ಸಿಗುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಸಿಗುತ್ತೆ. ರ್ಯಾಮ್ LPDDR5X ರ್ಯಾಮ್ ಇದೆ. ಅದರಲ್ಲೂ UFS 3.1 ಸ್ಟೋರೇಜ್ ಇದೆ. ಓಕೆ, ಅದರಲ್ಲಿ 2 ಕ್ಯಾಮ್ರಾ ಇದೆ. ಓಕೆ, ಅವರು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಜಾಸ್ತಿ. ಆದ್ರೆ ಕ್ಯಾಮ್ರಾ ಪಾರ್ಟ್ ಅಲ್ಲಿ ಸ್ವಲ್ಪ ವೀಕ್ ಆಗುತ್ತೆ ಕಂಪೇರ್ ಟು ನಥಿಂಗ್ ಫೋನ್ 4A. ಆದ್ರೆ ಗೇಮಿಂಗ್ ಯಾರು ಕನ್ಸಿಡರ್ ಮಾಡ್ತಿರಲ್ಲ ಅಥವಾ ಪರ್ಫಾರ್ಮೆನ್ಸ್ ಜಾಸ್ತಿ ಯಾರು ಬೇಕಲ್ಲ, ಅವ್ರಿಗೆ OnePlus Nord 5 ಜಾಸ್ತಿ ಅಪೀಲಿಂಗ್ ಇದೆ. ಅದ್ರ ಜೊತೆಗೆ ನೀವು ಆಲ್ಮೋಸ್ಟ್ 37,000 38,000 ಇನ್ವೆಸ್ಟ್ ಮಾಡ್ತಾನೆ ಇದ್ದೀರಿ ಅಂದ್ರೆ ಅದರಲ್ಲಿ ಒನ್ ಮೋರ್ ಆಪ್ಷನ್ ಇದೆ, ಇನ್ನೊಂದು 5,000 ಅಡಿಷನಲ್ ಅಲ್ಲಿ OnePlus 15R. ಓಕೆ, OnePlus 15R is much better phone than ನಥಿಂಗ್ ಫೋನ್ 4A. ಓಕೆ, ಸೊ ಯಾರಿಗೆ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡ್ಬೋದು ಅದನ್ನು ನೋಡ್ಬೋದು. ಆಗಲ್ಲ ಅಂದ್ರೆ ಸೇಮ್ ಪ್ರೈಸ್ ಪಾಯಿಂಟ್ ಅಲ್ಲಿ OnePlus Nord 5 ಇದೆ. ಒಂದ್ಸತಿ ಕನ್ಸಿಡರ್ ಮಾಡಿ, ಚೆಕ್ ಮಾಡಿ. ಓಕೆ, ನಥಿಂಗ್ USP ಇರೋದು ಮಾತ್ರ ಒಂದೇ, ಅವ್ರದ್ದು ಲುಕ್ಸು. ಓಕೆ, ಈ ಸತಿ ಗ್ಲಿಫ್ ಲೈಟ್ಸು ತೆಗೆದ್ಬಿಟ್ಟಿದ್ದಾರೆ, ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಓಕೆ, ಸೊ ಅದು ನನಗೇನು ಅಷ್ಟು ಅಪೀಲಿಂಗ್ ಇಲ್ಲ. ಎನಿವೇಸ್ ನನ್ಗೆ ಅದು ಅಪೀಲಿಂಗ್ ಇಲ್ಲ. ಓಕೆ, ಸೊ ಕ್ಯಾಮ್ರಾ ಪ್ರೊಸೆಸರ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಅದ್ರ ಜೊತೆ ಪ್ರೈಸು ಮಾಡಿದ್ದಾರೆ. ಸೊ ಅಲ್ಲಿಗೆ ನೆಗೆಟ್ ಆಗುತ್ತೆ. ಓಕೆ, ಸೊ ನಾನು ಈ ಸತಿ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ. ಯಾಕಂದ್ರೆ ನಥಿಂಗ್ ಫೋನ್ 3 ಲಾಂಚ್ ಆಗಿದ್ದು 80,000. ಈಗ ಮೊನ್ನೆ ಸೇಲ್ ಅಲ್ಲಿ ಅರೌಂಡ್ 40,000 35,000 ತನಕ ಸೇಲ್ ಆಗಿದೆ. ಸೊ ಇದನ್ನು 36 38,000 ಏನೋ 32,000 ಮೇಲೆ 36,000 37,000 ಏನ್ ಮಾಡ್ತಿದಾರಲ್ಲ,
ಯಾರಿಗೆ ಗೊತ್ತು ಸೇಲ್ ಚೆನ್ನಾಗಾಗಲಿಲ್ಲ ಅಂತ ಪ್ರೈಸ್ ರಿಡ್ಯೂಸು ಮಾಡ್ಬೋದು. ಓಕೆ, ಯಾಕಂದ್ರೆ ಅವರು ಟಿಪಿಕಲಿ ಅರೌಂಡ್ 20,000 to 25,000 ಮಧ್ಯೆ ಗೇಮ್ ಆಡ್ತಿದ್ರು. ಈ ಸತಿ 32,000 to 37,000 ಬಂದಿದ್ದಾರೆ. ಸೊ ಇದು ಜನರಿಗೆ ಅಪೀಲ್ ಆಗದೇನೂ ಇರ್ಬೋದು. ಓಕೆ, ಸೊ ಇನಿಷಿಯಲಿ ತಗೋಬೇಕಾದ್ರೆ ಸ್ವಲ್ಪ ಕಾಶಿಯಸ್ ಆಗಿ ತಗೊಳ್ಳಿ. ಯಾಕಂದ್ರೆ ನಥಿಂಗ್ ಫೋನ್ 3 ಯೂಸರ್ಸ್ ಕೇಳಿ 80,000 ಕೊಟ್ಟವ್ರಿಗೆ 35-40,000ದಲ್ಲಿ ಮೊಬೈಲ್ ಅದೇ ಮೊಬೈಲ್ ಸೇಮ್ ಮೊಬೈಲ್ ಮಾರ್ತಿದ್ದಾರೆ ಅಂದ್ರೆ 40,000 ನೆಟ್ ಲಾಸ್ ಇದೆ ಯಾರ್ಯಾರು ಇನಿಷಿಯಲಿ ತಗೊಂಡವ್ರಿಗೆ. ಸೊ ಸ್ವಲ್ಪ ಟ್ರಸ್ಟ್ ಇಶ್ಯೂ, ಸ್ವಲ್ಪ ಏನು ಅವ್ರ ಮೇಲೆ ನಂಬಿಕೆ ಐತಲ್ಲ, ಸ್ವಲ್ಪ ನಥಿಂಗ್ ಮೇಲೆ ಕಮ್ಮಿ ಆಗಿದೆ. ಓಕೆ, ಸೊ ನೋಡೋಣ ಏನೇನ್ ಬರುತ್ತೆ ಕತೆ ಅಂತ, ಸ್ವಲ್ಪ ರಿವ್ಯೂಗಳು ಬರಲಿ. ಓಕೆ, ಚಲೋ, ಥ್ಯಾಂಕ್ ಯು.